ಒಂದು ಕಡೆ ಬಂಡಾಯ ಟೆನ್ಷನ್ ಆಗಿದ್ರೆ ಬೈ ಎಲೆಕ್ಷನ್ಗೆ ಸಿದ್ದುನೇ ಎಂಟ್ರಿ ಕೊಡ್ತಿದ್ದಾರೆ. ರಣಕಣದಲ್ಲಿಯೇ ಠಿಕಾಣಿ ಹೂಡಲು ಸಿಎಂ ಸಿದ್ಧತೆಯೊಂದನ್ನು ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸವಾಲಾಗಿರುವ ಉಪಚುನಾವಣೆ ಇದು. 2 ಕ್ಷೇತ್ರಗಳನ್ನು ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದೆ. ರಣಕಣದಲ್ಲಿಯೇ ಠಿಕಾಣಿ ಹೂಡಲು ಸಿಎಂ ಸಿದ್ಧತೆಯೊಂದನ್ನು ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸವಾಲಾಗಿರುವ ಈ 2 ಉಪಚುನಾವಣೆ, ದಾವಣಗೆರೆ ಬಾಗಲಕೋಟೆ ಕ್ಷೇತ್ರ ಗೆಲ್ಲೋದಕ್ಕೆ ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕ್ಷೇತ್ರ ಉಳಿಸಿಕೊಳ್ಳೋದಕ್ಕೆ ಸಿಎಂ ಸಾಕಷ್ಟು ರಣತಂತ್ರವನ್ನು ಹೂಡ್ತಾ ಇದ್ದಾರೆ. ನಾಳೆಯಿಂದ 8 ದಿನಗಳ ಕಾಲ ಸಿದ್ದರಾಮಯ್ಯ ಪ್ರಚಾರಕ್ಕೆ ಬರ್ತಾರೆ. ಹಳ್ಳಿಯಲ್ಲಿ ಪ್ರಚಾರ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. 2 ಕ್ಷೇತ್ರ ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಕೊಂಡು ಮಾಡ್ತಾರಾ ಅಥವಾ ಈಗಾಗಲೇ ಸಚಿವರು ಶಾಸಕರಿಗೆ ಚುನಾವಣಾ ಉಸ್ತುವಾರಿಯೊಂದನ್ನು ನೀಡಿದರು. ಕೈ ಅಭ್ಯರ್ಥಿಗಳ ಗೆಲ್ಲಿಸಿಕೊಂಡು ಬರೋದಕ್ಕೆ ಟಾಸ್ಕ್ ಒಂದನ್ನು ಕೂಡ ಈಗಾಗಲೇ ನೀಡಿದ್ದಾರೆ. ಸಚಿವರು ಶಾಸಕರು ಇದ್ದರೂ ಅಖಾಡಕ್ಕೆ ಸಿಎಂ ಎಂಟ್ರಿ ಕೊಡ್ತಾ ಇದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ಪ್ರಚಾರ ಮಾಡಲಿರುವ ಸಿಎಂ ಸಿದ್ದರಾಮಯ್ಯ 2 ಕ್ಷೇತ್ರಗಳು ದಾವಣಗೆರೆ ಮತ್ತು ಬಾಗಲಕೋಟೆ 1 ವಾರಕ್ಕೂ ಹೆಚ್ಚು ಕಾಲ ರಣಕಣದಲ್ಲಿ ಕ್ಯಾಂಪೇನ್ ಅನ್ನು ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಕ್ಷೇತ್ರದಲ್ಲೇ ಇದ್ದು ರಣತಂತ್ರವನ್ನು ರೂಪಿಸಲಿರುವ ಸಿದ್ದರಾಮಯ್ಯ ಕೈ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿ ಒಂದು ಕಡೆ ಬಂಡಾಯ ಟೆನ್ಷನ್ ಆದರೆ ಇನ್ನೊಂದು ಕಡೆ ಈ ಒಂದು ಉಪಸಮರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. 8 ದಿನಗಳ ಕಾಲ ಅಂದರೆ ನಾಳೆಯಿಂದ 8 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಬರ್ತಾರೆ. ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು ಅನ್ನುವಂತಹ ಅನಿವಾರ್ಯತೆ ಕೂಡ ಈಗ ಎದುರಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯವರು ಸಾಕಷ್ಟು ತಂತ್ರಗಾರಿಕೆಯೊಂದನ್ನು ರಣತಂತ್ರವನ್ನು ಇಲ್ಲಿ ಹೂಡ್ತಾ ಇದ್ದಾರೆ. ಈ ಹಿಂದೆ ಈಗಾಗಲೇ 2 ಕ್ಷೇತ್ರಗಳಿಗೆ ಉಸ್ತುವಾರಿ ಜವಾಬ್ದಾರಿಯೊಂದನ್ನು ಒಂದಿಷ್ಟು ಶಾಸಕರು ಸಚಿವರಿಗೆ ಕೂಡ ನೀಡಿದರು. ಸಚಿವ ಹೆಬ್ಬಾಳ್ಕರ್ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ದಾವಣಗೆರೆ ಕ್ಷೇತ್ರ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಬಾಗಲಕೋಟೆ ಕ್ಷೇತ್ರವನ್ನು ನೀಡಿದರು. ಈ ರೀತಿಯಾಗಿ ಏನು ಅವರಿಗೆ ಒಂದು ಜವಾಬ್ದಾರಿಯೊಂದನ್ನು ನೀಡಿದ್ದಾರೆ. ಅವರಿಗೆ ಇದ್ರೂ ಕೂಡ ಏನು ಉಸ್ತುವಾರಿಯಾಗಿ 2 ಸಹಿತ 3 ಸಹಿತ ಇಲ್ಲಿ ಇದ್ರೂ ಸಹಿತ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಈ ಒಂದು ಉಪಸಮರಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಪ್ರಚಾರಕ್ಕೆ 8 ದಿನಗಳ ಕಾಲ ಅವರು ಪ್ರಚಾರವನ್ನು ಮಾಡ್ತಾರೆ. ಹಳ್ಳಿಗೆ ಹೋಗಿ ಪ್ರಚಾರವನ್ನು ಮಾಡ್ತಿದ್ದಾರೆ ಸಿಎಂ ಮಾಡುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಈಗಾಗಲೇ 2 ಕ್ಷೇತ್ರಗಳನ್ನು ಗೆಲ್ಲಿಸೋದಕ್ಕೆ ಸಾಕಷ್ಟು ಏನೋ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಮುಖ್ಯವಾಗಿ ಒಂದು ಅನಿವಾರ್ಯತೆ ಕೂಡ ಇದೆ. ಯಾಕಂದರೆ ಸಿಎಂ ಸಿದ್ದರಾಮಯ್ಯನವರ ಒಂದು ಕಾಂಗ್ರೆಸ್ನ ಈ ಒಂದು ಅಧಿಕಾರದಲ್ಲಿ ಈಗಿರಬೇಕಾದ್ರೆ 2 ಕ್ಷೇತ್ರಗಳು ದಾವಣಗೆರೆ ಕ್ಷೇತ್ರ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳು ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ತಂತ್ರಗಾರಿಕೆಯನ್ನು ಇಲ್ಲಿ ಹೂಡಿಸ್ತಾ ಇದ್ದಾರೆ. ಏನೋ ಸಿಎಂ ಸಿದ್ದರಾಮಯ್ಯನವರು ರಣತಂತ್ರವನ್ನು ಹೂಡ್ತಾ ಇದ್ದಾರೆ. ಉಪಸಮರ ಬೈ ಎಲೆಕ್ಷನ್ ಒಂದು ಕಡೆ ದಾವಣಗೆರೆ, ಇನ್ನೊಂದು ಕಡೆ ಬಾಗಲಕೋಟೆ 2 ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋದು ಸಿಎಂ ಸಿದ್ದರಾಮಯ್ಯನಿಗೆ ಒಂದು ಕಡೆ ಸವಾಲಾಗಿರುವಂಥದ್ದು. ಯಾಕೆ ಅಂತಂದರೆ ಈಗಾಗಲೇ ಬಂಡಾಯ ಎದ್ದಿರುವಂತಹ ಒಂದು ಟೆನ್ಷನ್ ಆದರೆ ಇನ್ನೊಂದು ಕಡೆ BJP ಒಂದು ಟೆನ್ಷನ್ ಇದೆ. ಆ ಒಂದು ಕಾರಣದಿಂದಾಗಿ ಈ ಒಂದು ಸವಾಲನ್ನು ಗೆಲ್ಲೋದಕ್ಕೆ ದಾವಣಗೆರೆ ಕ್ಷೇತ್ರದಲ್ಲಿ ಮುಖ್ಯವಾಗಿ ಈಗಾಗಲೇ ಬಂಡಾಯ ಇದ್ದಿರುವಂತಹ ಸಾದಿಕ್ ಪೈಲ್ವಾನ್ ಅವರಿಗೆ ಮತ ಹಂಚಿ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆ ಒಂದು ಕಾರಣದಿಂದ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಈಗ ದಾವಣಗೆರೆ ಕ್ಷೇತ್ರ ಮತ್ತು ಬಾಗಲಕೋಟೆ ಕ್ಷೇತ್ರ 2 ಕ್ಷೇತ್ರಗಳಿಗೆ ಪ್ರಚಾರಕ್ಕೆ ಹೋಗಲಿಕ್ಕೆ ಮುಂದಾಗಿದ್ದಾರೆ. ನಾಳೆಯ ದಿನದಿಂದ ಅಂದರೆ ನಾಳೆಗಿಂತ 8 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಹಳ್ಳಿಗಳಿಗೆ ಹೋಗಿ ಪ್ರಚಾರವನ್ನು ಮಾಡ್ತಾರೆ. ಈ ಹಿಂದೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಈ ರೀತಿಯಾಗಿ ಏನು ಉಸ್ತುವಾರಿಯನ್ನು ನೀಡಿದರು, ಉಸ್ತುವಾರಿ ಒಂದು ಜವಾಬ್ದಾರಿಯನ್ನು ನೀಡಿದರೂ ಸಹಿತ ಈಗ ಸಿಎಂ ಸಿದ್ದರಾಮಯ್ಯನವರು ಒಂದು ಉಪಸಮರಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ.